ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ರಸಾಯನ ವಿಜ್ಞಾನದಲ್ಲಿ ಬರುವಂತಹ ಬಹುಮುಖ್ಯವಾದ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಆಗಿರುತ್ತೆ. ನಾಳೆ ಬರೆಯಲಿರುವ ನಿಮ್ಮ ಎಕ್ಸಾಮ್ಗೆ ಇದು ಬಹಳ ಯೂಸ್ಫುಲ್ ಆಗಿರುತ್ತೆ ನಿಮಗೆ. ಸೊ ಹಾಗಾಗಿ ನಾನು 3 ಪಾರ್ಟಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಸೊ ಈ ಪಾಠಕ್ಕೆ ಬಂದಾಗ ನಿಮಗೆ ಕೇಳುವಂತಹ ಕ್ವಶನ್ಸ್ಗಳಿರ್ತದೆ ಮಕ್ಕಳ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಯಾವ್ಯಾವು? ಸೊ ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ನೆಕ್ಸ್ಟು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸ. ಸೊ ಭೌತ ಬದಲಾವಣೆ ತಾತ್ಕಾಲಿಕ ಬದಲಾವಣೆ, ರಾಸಾಯನಿಕ ಬಂದರೆ ಶಾಶ್ವತ ಬದಲಾವಣೆ. ಇದು ಹೊಸ ವಸ್ತುಗಳನ್ನು ಉಂಟು ಮಾಡೋದಿಲ್ಲ, ದ್ರವ್ಯರಾಶಿಯಲ್ಲಿ ಬದಲಾವಣೆ ಆಗೋದಿಲ್ಲ. ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತು ಉಂಟಾಗ್ತದೆ ಮತ್ತು ದ್ರವ್ಯರಾಶಿಯಲ್ಲಿ ಬದಲಾವಣೆಗಳಾಗುತ್ತೆ. ಸೊ ಉದಾಹರಣೆಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ರಾಸಾಯನಿಕ ವಿಭಜನಾ ಕ್ರಿಯೆಯ ವಿಧಗಳನ್ನು ತಿಳಿಸಿ. ಸೊ ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ಬಂದರೆ ಉಷ್ಣ ವಿಭಜನೆ ಇದೆ, ವಿದ್ಯುತ್ ವಿಭಜನೆ ಇದೆ, ದ್ಯುತಿ ವಿಭಜನೆ ಕ್ರಿಯೆ ಇದೆ. ಸೊ ಉಷ್ಣ ವಿಭಜನೆ ಅಂದರೆ ಆ ರಾಸಾಯನಿಕ ವಿಭಜನೆ ನಡಿಬೇಕಾದ್ರೆ ಕಾಯಿಸುವ ಮೂಲಕ ಆ ಕ್ರಿಯೆಯನ್ನು ಮಾಡುವುದಕ್ಕೆ ಉಷ್ಣ ವಿಭಜನೆ ಅಂತೀವಿ. ರಾಸಾಯನಿಕ ವಿಭಜನೆಯನ್ನು ವಿದ್ಯುತ್ ಶಕ್ತಿ ಸಹಾಯದಿಂದ ಮಾಡುವ ಕ್ರಿಯೆಗೆ ವಿದ್ಯುತ್ ವಿಭಜನೆ ಅಂತೀವಿ. ರಾಸಾಯನಿಕ ವಿಭಜನೆಯನ್ನು ಸೂರ್ಯನ ಬೆಳಕಿನ ಸಹಾಯದಿಂದ ಮಾಡುವ ಕ್ರಿಯೆಗೆ ದ್ಯುತಿ ವಿಭಜನೆ ಅಂತೀವಿ. ಸೊ ಉದಾಹರಣೆಗಳನ್ನ ನೋಡ್ಕೊಳ್ಳಿ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಕ್ಯಾಲ್ಶಿಯಂ ಆಕ್ಸೈಡ್ ಆಗೋದು ಉಷ್ಣ ವಿಭಜನೆಯಲ್ಲಿ. ನೀರು ಹೈಡ್ರೋಜನ್ನಾಗಿ ಪರಿವರ್ತಿಸುವುದು ವಿದ್ಯುತ್ ವಿಭಜನೆಯಲ್ಲಿ. ಸಿಲ್ವರ್ ಕ್ಲೋರೈಡ್ ಸಿಲ್ವರ್ ಆಗಿ ಬಿಡುಗಡೆ ಆಗುವಂಥ ಸಿಲ್ವರ್ ಮತ್ತು ಕ್ಲೋರೈಡ್ ಆಗಿ ವಿಭಜನೆ ಹೊಂದುವಂತಹದ್ದು ದ್ಯುತಿ ವಿಭಜನೆಯಲ್ಲಿ. ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟು ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳ ನಡುವಿನ ವ್ಯತ್ಯಾಸ. ಸೊ ಇಲ್ಲಿ ವ್ಯತ್ಯಾಸನೇ ಕೇಳಬೇಕು ಅಂತ ಇಲ್ಲ. ಸೊ ಅಂತರುಷ್ಣಕದೇ ಸಪ್ರೇಟ್ ಕ್ವಶನನ್ನು ಕೇಳ್ಬೋದು ಅಥವಾ ಬಹಿರುಷ್ಣಕಕ್ಕೆ ಕೇಳ್ಬೋದು. ಹಾಗಾಗಿ ಎರಡನ್ನು ಒಟ್ಟಿಗೆ ಕಲ್ತ್ಕೊಂಬಿಡಿ. ಸೊ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆ ಆದರೆ ಬಹಿರುಷ್ಣಕ, ಉಷ್ಣ ಹೀರಿಕೆಯಾದರೆ ಅಂತರುಷ್ಣಕ. ಮತ್ತು ರಾಸಾಯನಿಕ ಸಂಯೋಗಗಳ ಕ್ರಿಯೆಗಳು ಬಹಿರುಷ್ಣಕ ಆಗಿರ್ತವೆ, ವಿಭಜನೆ ಕ್ರಿಯೆಗಳೆಲ್ಲ ಅಂತರುಷ್ಣಕ ಕ್ರಿಯೆಗಳು ಆಗಿರ್ತವೆ. ಸೊ ಉದಾಹರಣೆಯನ್ನು ನೋಡ್ಕೊಳ್ಳಿ. ಉದಾಹರಣೆಗೆ ಸಂಶ್ಲೇಷಣೆ ಕ್ರಿಯೆ ಅಂತರುಷ್ಣಕ ಆದರೆ ನಾವು ಉಸಿರಾಡುವಂಥದ್ದು, ಕಾಂಪೋಸ್ಟ್ ಉಂಟಾಗುವುದು, LPG ನೈಸರ್ಗಿಕ ಅನಿಲಗಳ ದಹನ ಇವೆಲ್ಲ ಬಹಿರುಷ್ಣಕ, ಏಕೆಂದರೆ ಅವು ಶಕ್ತಿಯನ್ನು ಬಿಡುಗಡೆ ಮಾಡ್ತವೆ. ನೆಕ್ಸ್ಟ್, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು. ಯಾಕೆಂತ ಹೇಳಿದರೆ ಗಾಳಿಯಲ್ಲಿನ ತೇವಾಂಶದೊಂದಿಗೆ ಮೆಗ್ನೀಷಿಯಂ ತಂತಿ ವರ್ತಿಸಿದಾಗ ಮೆಗ್ನೀಷಿಯಂ ಕಾರ್ಬೋನೇಟ್ ಲೇಪನ ಉಂಟಾಗ್ತದೆ. ಮೆಗ್ನೀಷಿಯಂ ತಂತಿಯ ಮೇಲೆ ಉಂಟಾದಂತಹ ಮೆಗ್ನೀಷಿಯಂ ಕಾರ್ಬೋನೇಟ್ ಲೇಪವನ್ನು ನಿವಾರಿಸಲು ಮೆಗ್ನೀಷಿಯಂ ಪಟ್ಟಿಯನ್ನು ಮರಳು ಕಾಗದಿಂದ ಉಜ್ಜಿ ಸ್ವಚ್ಛಗೊಳಿಸಬೇಕಾಗ್ತದೆ. ಹಾಗಾಗಿ ನೆಕ್ಸ್ಟ್, ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೇನು, ರಾಸಾಯನಿಕ ವಿಭಜನೆ ಕ್ರಿಯೆ ಎಂದರೇನು, ಅವುಗಳ ಉದಾಹರಣೆಗಳು ನೋಡ್ಕೊಳ್ಳಿ. ಸೊ ನಿಮಗೆ ರಾಸಾಯನಿಕ ಇದರಿಂದ ನಿಮಗೆ ಈ ಪಾಠದಿಂದ ನಿಮಗೆ ಈ ಸಮೀಕರಣಗಳನ್ನ ಚೆನ್ನಾಗಿ ಕಲ್ತ್ಕೋಬೇಕು. ಏಕೆಂದರೆ ಸಮೀಕರಣಕ್ಕೆ 3 ಅಂಕಗಳಿದೆ, ಅದಲ್ಲದೆ ಇನ್ನೊಂದು ಅಂಕದ ಪ್ರಶ್ನೆ ಇದೆ, 2 ಪ್ರಶ್ನೆಗಳಿದ್ದಾವೆ 2 ಅಂಕಕ್ಕೆ. ಹಾಗಾಗಿ ನೀವು ರಾಸಾಯನಿಕ ಸಮೀಕರಣಗಳು ಎಲ್ಲದರಲ್ಲೂ, ಈಗ ಸಂಯೋಗದಲ್ಲಿರ್ಬೋದು, ವಿಭಜನೆಯಲ್ಲಿರ್ಬೋದು, ದ್ವಿಸ್ಥಾನ ಪಲ್ಲಟದಲ್ಲಿ ಆ ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನು ಸರಿದೂಗಿಸಿ ಬರೆಯೋದು ಅಭ್ಯಾಸ ಮಾಡಿದ್ರೆ ಎಕ್ಸಾಮಲ್ಲಿ ನೀವು ಫಿಕ್ಸ್ ಅಂಕಗಳನ್ನ ಗಳಿಸ್ತೀರ. ರಾಸಾಯನಿಕ ಸ್ಥಾನ ಪಲ್ಲಟ ಎಂದರೇನು, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂದರೇನು, ವೆರಿ ಇಂಪಾರ್ಟೆಂಟ್. ಉತ್ಕರ್ಷಣೆ ಮತ್ತು ಅಪಕರ್ಷಣೆ. ಏಕೆಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನನ್ನು ಪಡೆದುಕೊಳ್ಳುವ ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಳುವಂತಹ ಕ್ರಿಯೆಗೆ ನಾವು ಉತ್ಕರ್ಷಣೆ ಅಂತೀವಿ. ಈಗ ಇಲ್ಲಿ ನೋಡಿ, ಕಾಪರ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಟು ಕಾಪರ್ ಆಕ್ಸೈಡ್. ಹಾಗಾಗಿ ಇದು ಉತ್ಕರ್ಷಣೆಯನ್ನು ಆಗುವಂಥದ್ದು. ಏಕೆಂದರೆ ಕಾಪರ್ ಒಂದು ಆಕ್ಸಿಜನ್ನ ಪಡೆದುಕೊಳ್ತಾ ಇದೆ, ಹಾಗಾಗಿ ಅದು ಉತ್ಕರ್ಷಣೆಗೆ ಬರ್ತದೆ. ಅಪಕರ್ಷಣೆ ಅಂತ ಹೇಳಿದರೆ ವಸ್ತುವು ಆಕ್ಸಿಜನನ್ನು ಕಳೆದುಕೊಂಡ್ರೆ ಅಥವಾ ಹೈಡ್ರೋಜನನ್ನು ಪಡೆದುಕೊಂಡ್ರೆ ಅದನ್ನು ನಾವು ಅಪಕರ್ಷಣೆ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್, ರೆಡಾಕ್ಸ್ ಅಂತ ಹೇಳಿದರೆ ಒಂದೇ ಕ್ರಿಯೆಯಲ್ಲಿ ಏಕಕಾಲದಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣೆಗೊಂಡ್ರೆ ಮತ್ತೊಂದು ಅಪಕರ್ಷಣೆಗೊಳಿಸ್ತದೆ. ಸೊ ಇದನ್ನೇ ನಾವೇನದು ರೆಡಾಕ್ಸ್ ರಿಯಾಕ್ಷನ್ ಅನ್ನೋದು. ಇಲ್ಲಿ ನೋಡಿ, ಕಾಪರ್ ಆಕ್ಸೈಡು ಕಾಪರ್ ಆಗ್ತಾಯಿದೆ, ಹಾಗಾಗಿ ಅದು ಅಪಕರ್ಷಣೆಗೆ ಬರ್ತದೆ. ಹೈಡ್ರೋಜನ್ ಏನಾಗ್ತಾಯಿದೆ, ವಾಟರ್ ಆಗ್ತಾಯಿದೆ, ಸೊ ಇದು ಉತ್ಕರ್ಷಣೆಗೊಳ್ತಾ ಇದೆ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಕಂಪ್ಲೀಟಾಗಿ ನಿಮ್ಗೆ ಡೀಟೇಲಾಗಿ ಇಲ್ಲಿ ಕೊಟ್ಟಿರೋದ್ರಿಂದ ಅರ್ಥ ಆಗ್ತದೆ ಹೇಗೆ ಅಂತ ಹೇಳಿ. ಇಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲ್ ಇದೆ. ಕಾಪರ್ ಆಕ್ಸೈಡ್ ಪ್ಲಸ್ H2 ಗಿವ್ಸ್ ಟು
Cu+H2O. ಸೊ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲೇನಾಗಿದೆ ಕಾಪರ್ ಆಕ್ಸೈಡ್ ಕಾಪರ್ ಆಗ್ತಾಯಿದೆ, ಹಾಗಾಗಿ ಅದೇನಾಗಿದೆ ಅಪಕರ್ಷಿಸಲ್ಪಟ್ಟಿದೆ, ಆಕ್ಸಿಜನನ್ನು ಕಳೆದುಕೊಂಡಿದೆ. ಹೈಡ್ರೋಜನ್ನು ಏನಾಗಿದೆ ವಾಟರ್ ಆಗಿದೆ, ಸೊ ಹಾಗಾಗಿ ಅದು ಉತ್ಕರ್ಷಿಸಲ್ಪಟ್ಟಿದೆ. ಅದೇ ರೀತಿಯ ನೋಡಿ ಇನ್ನೊಂದು ಎಕ್ಸಾಂಪಲ್ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ಮಕ್ಕಳ, ಇದನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಂರಕ್ಷಣಾ ಎಂದರೇನು, ಉದಾಹರಣೆ ಕೊಡಿ. ಲೋಹವು ತನ್ನ ಸುತ್ತಲಿನ ವಸ್ತುಗಳ ತೇವಾಂಶ, ಆಮ್ಲ ಇತ್ಯಾದಿಗಳನ್ನೇ ವರ್ತಿಸಿ ಹಾಳಾಗುವುದನ್ನು ಸಂರಕ್ಷಣಾ ಅಂತಾರೆ. ಕಬ್ಬಿಣ ತುಕ್ಕು ಹಿಡಿಯುವುದು, ಬೆಳ್ಳಿಯ ವಸ್ತು ಕಪ್ಪಾಗುವುದು ಇದಕ್ಕೆ ಉದಾಹರಣೆಯಾಗಿದೆ. ಸೊ ಈ ಸಂರಕ್ಷಣೆಯನ್ನು ತಡೆಯುವ ವಿಧಗಳು ಯಾವುದಪ್ಪ, ಬಣ್ಣ ಹಚ್ಚೋದು, ಎಣ್ಣೆ ಸವರೋದು, ಗ್ರೀಸ್ ಸವರೋದು, ವಿದ್ಯುತ್ ಲೇಪನ ಮಾಡೋದು, ಮಿಶ್ರಲೋಹದಿಂದ ತಯಾರಿಸೋದು. ನೆಕ್ಸ್ಟ್ ಕಮಟುವಿಕೆ, ಈ ಪಾಠದಲ್ಲಿ ಹೆಚ್ಚಾಗಿ ಬರುವಂಥದ್ದು, ಅದನ್ನು ಹೇಗೆ ತಿಳಿದುಕೊಳ್ತೀರಾ. ಸೊ ಗಾಳಿಯಲ್ಲಿ ತೆರೆದಿಟ್ಟ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣೆಗೊಂಡು ಕಮಟುವಿಕೆಗೊಳ್ಳುವುದು ಅಥವಾ ವಾಸನೆ ಬದಲಾಗುವುದಕ್ಕೆ ಕಮಟುವಿಕೆ ಅಂತೀವಿ. ಸೊ ಇದನ್ನು ತಡೆಗಟ್ಟೋದು ಪ್ರತಿ ಉತ್ಕರ್ಷಕಗಳನ್ನು ಸೇರಿಸೋದ್ರಿಂದ, ಗಾಳಿ ಪ್ರವೇಶಿಸಿದ ಸಂಗ್ರಹದಲ್ಲಿ ತುಂಬಿಸೋದ್ರಿಂದ, ನೈಟ್ರೋಜನ್ ಅನಿಲಗಳನ್ನು ತುಂಬಿಸೋದ್ರಿಂದ. ನೆಕ್ಸ್ಟ್ ಚಿಪ್ಸ್ ಪಟ್ಟಣದಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ, ಯಾಕೆಂತ ಹೇಳಿದರೆ ಅದು ಉದುಗುವಿಕೆ ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು. ನೆಕ್ಸ್ಟ್ ಈ ಪಾಠದಲ್ಲಿ ಈ ಚಿತ್ರವನ್ನು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಕೇಳುವ ಸಾಧ್ಯತೆಗಳಿರ್ತದೆ. ಮತ್ತು ಎಲ್ಲ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದನ್ನು ಹೆಚ್ಚು ಅಭ್ಯಾಸ ಮಾಡಬೇಕು, ಏಕೆಂದರೆ ಖಂಡಿತವಾಗಿ ಈ ಸಲ ಪರೀಕ್ಷೆಗೆ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಏಕೆಂದರೆ ನಿಮ್ಮ ಪ್ರತಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ನಿಮ್ಮ ಎಕ್ಸಾಮ್ಗಳಲ್ಲೆಲ್ಲ ಈಕ್ವೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು. ಇದಿಷ್ಟನ್ನು ನೀವು ಆ ಪಾಠದಿಂದ ನೋಡ್ಕೊಳ್ಳಿ. ನೆಕ್ಸ್ಟು ಅಧ್ಯಾಯ 2 ಲವಣಗಳು, ಆಮ್ಲ ಪ್ರತ್ಯಾಮ್ಲ ಲವಣಗಳು. ಈ ಪಾಠಕ್ಕೆ ಬಂದರೆ ನಿಮಗೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಚೆನ್ನಾಗಿ ಕಲ್ತಿರಿ. ಯಾಕೆಂತ ಹೇಳಿದ್ರೆ ನಿಮಗಲ್ಲಿ ವ್ಯತ್ಯಾಸವನ್ನು ಕೇಳಲ್ಲ, ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ವ್ಯತ್ಯಾಸ ಕೇಳಲ್ಲ, ಆದರೆ ಅವುಗಳ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಕೇಳ್ಬೋದು. ಈಗ ಒಂದು ವಸ್ತುವನ್ನು ಕೊಟ್ಬಿಟ್ಟು ಇದು ಆಮ್ಲನ ಪ್ರತ್ಯಾಮ್ಲನ ಅಂದರೆ ನಿಮಗೆ ಗೊತ್ತಿರಬೇಕು. ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸಿದರೆ ಅದು ಆಮ್ಲ, ಬದಲಾಯಿಸಲಿಲ್ಲ ಅಂದರೆ ಅದು ಪ್ರತ್ಯಾಮ್ಲ. H+ ಅಯಾನುಗಳು ನೀರಿನಲ್ಲಿ ವಿಭಜನೆ ಹೊಂದಿ H+ ಅಯಾನನ್ನು ಉಂಟು ಮಾಡಿದ್ರೆ ಅದು ಆಮ್ಲ, OH- ಉಂಟು ಮಾಡಿದ್ರೆ ಪ್ರತ್ಯಾಮ್ಲ. ಹಾಗಾಗಿ ಇವುಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಮಕ್ಕಳ, ಯಾವ್ಯಾವ ವಸ್ತುವಿನಲ್ಲಿ ನೈಸರ್ಗಿಕ ಆಕಾರಗಳಲ್ಲಿ ಯಾವ್ಯಾವ ಆಮ್ಲ ಇದೆ ಅಂತ ಅದನ್ನು ನೋಡ್ಕೊಳ್ಳಿ. ಸಿಟ್ರಿಕ್ ಆಮ್ಲದಲ್ಲಿ ಆಕ್ಸಾಲಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಟಾರ್ಟಾರಿಕ್ ಆ್ಯಸಿಡ್, ಮೆಥನೋಯಿಕ್ ಆ್ಯಸಿಡ್ಗಳಲ್ಲಿ ಯಾವೆಲ್ಲ ಆಕಾರಗಳಿಂದ, ಅದು ನಿಂಬೆಹಣ್ಣಿನಲ್ಲಿ ಯಾವುದಿದೆ, ಟೊಮ್ಯಾಟೋದಲ್ಲಿ, ಸೊ ಇರುವೆ ಕಡಿದಾಗ ಏನಾಗ್ತದೆ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಆಮ್ಲ ಶಾಮಕ ಅಂದ್ರೇನು ಕೇಳಿದ್ದಾರೆ. ಅಜೀರ್ಣತೆ ಮತ್ತು ಹೆಚ್ಚುವರಿ ಆಮ್ಲೀಯತೆಯನ್ನು ತಟಸ್ಥಗೊಳಿಸಲು ಪ್ರತ್ಯಾಮ್ಲಗಳನ್ನು ಆಮ್ಲ ಶಾಮಕಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಅಡುಗೆ ಸೋಡಾ ಇರ್ಬೋದು, ಸೋಡಿಯಂ ಬೈಕಾರ್ಬೋನೇಟ್ ಎಲ್ಲ ಅದಕ್ಕೆ ಬರ್ತದೆ. ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆ ಎಂದರೇನು ಅಂತ ಕೇಳ್ತಾರೆ ಮಕ್ಕಳ. ಇದನ್ನು ತಟಸ್ಥೀಕರಣ ಕ್ರಿಯೆಯನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವುದಕ್ಕೆ ತಟಸ್ಥೀಕರಣ ಕ್ರಿಯೆ ಅಂತ ಹೇಳಲಾಗ್ತದೆ. ಸೊ ನೋಡಿ, HCl + NaOH gives to NaCl + H2O. ನೆಕ್ಸ್ಟ್ ಆಮ್ಲಗಳ ಸಾರರಿಕ್ತ, ಯಾವ ರೀತಿ ನಾವು ಆಮ್ಲಗಳನ್ನು ಸಾರರಿಕ್ತಗೊಳಿಸುವಿಕೆ ಎಂದರೇನು ಅಥವಾ ಸಾರರಿಕ್ತ ಆಮ್ಲ ಎಂದರೇನು ಕೇಳಿದ್ದಾರೆ. ಸೊ ಆಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಕಡಿಮೆಗೊಳಿಸುವಂತಹ ಕ್ರಿಯೆಗೆ ನಾವೇನಂತೀವಿ, ಆಮ್ಲಗಳ ಸಾರರಿಕ್ತಗೊಳಿಸುವಿಕೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಮಕ್ಕಳ ಇದು. ಯಾಕೆಂತ ಹೇಳಿದರೆ ಇದನ್ನು ತುಂಬ ಬಾರಿ ಕೇಳ್ತಾರೆ ನಿಮಗೆ. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ಹನಿ ಹನಿಯಾಗಿ ನೀರಿಗೆ ಸೇರಿಸಬೇಕೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದೇಕೆ, ಕಾರಣ ಕೊಡಿ. ಸೊ ಯಾಕೆ ಅಂತ ಹೇಳಿದರೆ ತೀವ್ರ ಬಹಿರುಷ್ಣಕ ಕ್ರಿಯೆ ಅದು ಆಗಿದೆ. ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣವನ್ನು ಹೊರಸಿಡಿಯುವಂತೆ ಮಾಡಬಹುದು, ಸುಟ್ಟ ಗಾಯಗಳಾಗ್ಬೋದು, ಅತಿ ಬಿಸಿ ಆಗುವಿಕೆಯಿಂದ ಗಾಜಿನ ಸಂಗ್ರಾಹಕ ಒಡೆಯಬಹುದು, ವಿಷಕಾರಿ ಅನಿಲ ಬಿಡುಗಡೆ ಆಗ್ಬೋದು. ಹಾಗಾಗಿ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ಹನಿ ಹನಿಯಾಗಿ ಸೇರಿಸಬೇಕು. ನೆಕ್ಸ್ಟ್ ಈ ಕ್ವಶನ್ಸ್ ನಿಮಗೆ ಆಲ್ರೆಡಿ ನಿಮ್ಮ ಅನುಭವಕ್ಕೆ ಬಂದಿದೆ. ಈ ರೀತಿ ಪ್ರಶ್ನೆಗಳನ್ನ ಈ ಪಾಠದಲ್ಲಿ ಹೆಚ್ಚಾಗಿ ಕೇಳ್ತಾರೆ. pH ಮೌಲ್ಯಗಳನ್ನ ಕೊಟ್ಬಿಟ್ಟು ಯಾವುದು ಪ್ರಬಲ ಆಮ್ಲ, ಯಾವುದು ದುರ್ಬಲ ಆಮ್ಲ, ಯಾವುದು ತಟಸ್ಥ ದ್ರಾವಣ, ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಆಮ್ಲ, ಅವೆಲ್ಲವನ್ನು ನೀವು ನೋಡ್ಕೋಬೇಕು ಮಕ್ಕಳ. ಸೊ ಇಲ್ಲಿ ನೋಡಿ, ಇದು
ಕೊಟ್ಟಿದ್ದಾರೆ ದ್ರಾವಣಗಳನ್ನ ABCDE ಕೊಟ್ಟಿದ್ದಾರೆ, ಅವುಗಳ pH ಮೌಲ್ಯ ಕೊಟ್ಟಿದ್ದಾರೆ. ಸೊ ಅವ್ರು ಕೇಳಿರುವ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ ಪ್ರಬಲ ಆಮ್ಲ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಪ್ರಬಲ ಆಮ್ಲ ಅಂದರೆ ನಿಮಗೆ ಗೊತ್ತಿರಬೇಕು, ಇದು pH ಸ್ಕೇಲ್ ಅಂತ ಹೇಳಿದರೆ ಇಲ್ಲಿ ಮಧ್ಯದಲ್ಲಿ 7 ಇರುತ್ತೆ, ಇಲ್ಲಿ 0 1 ಇಂದ ಇಲ್ಲಿ 14 ಇರುತ್ತೆ. ಸೊ ಈ ಕಡೆ ಬರೋದು ಆಮ್ಲ, ಈ ಕಡೆ ಬರೋದು ಪ್ರತ್ಯಾಮ್ಲ, ಇದು ನಿಮಗೆ ಗೊತ್ತಿರಲಿ. ಸೊ ಆಮ್ಲ ಯಾವಾಗ ಆಮ್ಲೀಯತೆ ಜಾಸ್ತಿ ಆಗಿರ್ತದೆ ಅಂತ ಹೇಳಿದರೆ 1 2 3 4 5 6. ಸೊ ಇಲ್ಲಿ ಆಮ್ಲೀಯತೆ ಜಾಸ್ತಿ ಆಗಿರುತ್ತೆ, ಇದು ಆಮ್ಲೀಯತೆ ಕಡಿಮೆ ಇರ್ತದೆ. ಹಾಗಾಗಿ ಇದು ಪ್ರಬಲ ಆಮ್ಲ, ಇದು ದುರ್ಬಲ ಆಮ್ಲ. ಅದೇ ರೀತಿ ಇದೇನಾಗಿರ್ತದೆ ಮಕ್ಕಳ, ದುರ್ಬಲ ಪ್ರತ್ಯಾಮ್ಲ, ಇದು ಪ್ರಬಲ ಪ್ರತ್ಯಾಮ್ಲ. ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಕ್ವಶನ್ ಆನ್ಸರ್ ಮಾಡ್ಬೋದು. ಪ್ರಬಲ ಆಮ್ಲ ಯಾವುದು ಅಂತೇಳಿ ಕೇಳಿದ್ದಾರೆ. ಅಂದರೆ ಯಾವುದು ಇಲ್ಲಿ ಕೊಟ್ಟಿದ್ದಾರೆ 8 6 2 7. ಆಬ್ವಿಯಸ್ಲಿ 2 ಪ್ರಬಲ ಆಮ್ಲ ಆಗಿರ್ತದೆ, ಏಕೆಂದರೆ ಅದು ಸ್ಟಾರ್ಟಿಂಗಲ್ಲೇ ಬರುವಂಥದ್ದು, ಆಮ್ಲೀಯತೆ ಜಾಸ್ತಿ. ಹಾಗಾಗಿ ಪ್ರಬಲ ಆಮ್ಲ ಅಂದರೆ ಯಾವುದು, ದ್ರಾವಣ C ಪ್ರಬಲ ಆಮ್ಲ ಆಗಿರ್ತದೆ. ದುರ್ಬಲ ಆಮ್ಲ ಕೇಳಿದ್ದಾರೆ. ಸೊ 7 ಒಳಗಡೆ ಇರೋಂಥದ್ದು 6. ಸೊ ಹಾಗಾಗಿ ದುರ್ಬಲ ಆಮ್ಲ ಏನಾಗಿದೆ, B ಆಗಿರ್ತದೆ. ನೆಕ್ಸ್ಟ್ ಪ್ರಬಲ ಪ್ರತ್ಯಾಮ್ಲ ಕೇಳಿದರೆ ಆಬ್ವಿಯಸ್ಲಿ ಅದೇನಾಗಿರ್ತದೆ 12 ಪ್ರಬಲ ಪ್ರತ್ಯಾಮ್ಲ. ಅದೇ ರೀತಿ ತಟಸ್ಥ ದ್ರಾವಣ 7 ಆಗಿರ್ತದೆ. ಸೊ ಈ pH ಸ್ಕೇಲ್ ಮೇಲೆ ಒಂದು ಕ್ವಶನ್ ನಿಮಗೆ ಕಂಪಲ್ಸರಿ ಈಗ ಕೇಳ್ತಾ ಇದ್ದಾರೆ ಮಕ್ಕಳ, ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ pH ಮೌಲ್ಯವನ್ನು ಹೈಡ್ರೋಜನ್ ಅಯಾನುಗಳ ಸಾರತೆಯ ಏರಿಕೆ ಕ್ರಮದಲ್ಲಿ ಬರೆಯೋಕ್ಕೆ ಕೇಳಿದ್ದಾರೆ. ಸೊ pH ಮೌಲ್ಯವನ್ನು ಹೈಡ್ರೋಜನ್ ಅಯಾನುಗಳ ಸಾರತೆಯ ಏರಿಕೆ ನಿಮಗೆ ಗೊತ್ತಿರಲಿ ಮಕ್ಕಳ. ಸೊ ನೋಡಿ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಅಯಾನುಗಳ H+ ಸಾರಿಕೆಯನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸೊ ನಮಗೆ ಅವ್ರು ಹೇಳಿರೋದು ಏರಿಕೆ ಕ್ರಮ. ಏರಿಕೆ ಅಂದ್ರೇನು, ಸಣ್ಣದ್ರಿಂದ ಚಿಕ್ಕದಕ್ಕೆ H+ ಅಯಾನು. ಸೊ H+ ಅಯಾನು ಹೆಚ್ಚಾಗಿರೋದು ಯಾವುದ್ರಲ್ಲಪ್ಪ, 2ರಲ್ಲಿ. ಆದರೆ ನೆಕ್ಸ್ಟ್ ಬಂದರೆ ನಮಗೆ ಅಲ್ಲಿ ಕೊಟ್ಟಿದ್ದಾರೆ ದ್ರಾವಣಗಳು 6, ಆದರೆ ನೆಕ್ಸ್ಟ್ 7, ಆದರೆ ನೆಕ್ಸ್ಟ್ 8, ಆದರೆ ನೆಕ್ಸ್ಟ್ 12. ಅವ್ರು ಕೇಳಿರೋದೇನು, ಏರಿಕೆ. ಏರಿಕೆ ಅಂದರೆ ಚಿಕ್ಕದ್ರಿಂದ ದೊಡ್ಡದ್ಕೋಬೇಕು. ಇದರಲ್ಲಿ OH- ಅಯಾನ್ ಇದೆ, ಇದರಲ್ಲೂ OH ಇದೆ, ಇದು ತಟಸ್ಥವಾಗಿದೆ. ಇದರಲ್ಲಿ H ಇದೆ, ಆದರೆ H+ ಇದೆ, ಇದರಲ್ಲಿ H+ ಇದೆ, ಆದರೆ ಇದರಲ್ಲೂ ಇದ್ದಾವೆ, ಆದರೆ ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿದೆ. ಸೊ ಕಡಿಮೆಯಿಂದ ಜಾಸ್ತಿಗೆ ಹೋಗೋದ್ರಿಂದ ಫಸ್ಟು 12 8 7 6 2 ಈ ರೀತಿಯೇ ನೀವು ಬರಿತಾ ಹೋದರೆ ವಿಲ್ ಗೆಟ್ ಮಾರ್ಕ್ಸ್ ಮಕ್ಕಳ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ H+ ಅಯಾನುಗಳ ಸಾರತೆ ಇಳಿಕೆ ಕ್ರಮ. ಇಳಿಕೆ ಕ್ರಮ ಅಂದರೆ ಜಾಸ್ತಿಯಿಂದ ಕಡಿಮೆಗೆ ಬರಬೇಕು. ಹಾಗಾಗಿ 2ರಲ್ಲಿ ಜಾಸ್ತಿ ಇದೆ 6, ಈ ರೀತಿ ಉಲ್ಟಾವನ್ನು ಬರಿತಾ ಹೋಗಿ. ನೆಕ್ಸ್ಟ್ pH ಮೌಲ್ಯವನ್ನು OH ಅಯಾನುಗಳ ಸಾರತೆಯ ಇದರಲ್ಲಿ ಬರೆಯೋಕೆ ಹೋದರೆ ಫಸ್ಟ್ 2 ಬರಬೇಕು, ನೆಕ್ಸ್ಟ್ 6 7 8 12. ಸೊ ಹಾಗಾಗಿ ಇದನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಅದೇ ಪಾಠಕ್ಕೆ ಬಂದರೆ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯನ್ನು ಕೇಳ್ತಾರೆ ತುಂಬ ಬಾರಿ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಲ್ಲಿ ಉಂಟಾಗುವ ಉತ್ಪನ್ನಗಳು ಮತ್ತು ಅದರ ಉಪಯೋಗಗಳನ್ನು ಏನೇನು, ಕ್ಲೋರೋ ಆಲ್ಕಲಿ ಯಾವ ರೀತಿ ಆಗ್ತದೆ ಉಂಟಾಗ್ತದೆ, ಅದರ ಪ್ರಕ್ರಿಯೆ ಉಪಯೋಗಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಈ ಕಾನ್ಸೆಪ್ಟಲ್ಲಿ ಈ ಚಾಪ್ಟರಲ್ಲಿ ನಮಗೆ ಲವಣಗಳಿಗೆ ಬಂದರೆ ವೆರಿ ಇಂಪಾರ್ಟೆಂಟ್. ರಾಸಾಯನಿಕ ಹೆಸರನ್ನು ಸಹ ನೀವಿಲ್ಲಿ ಕಲಿಬೇಕಾಗ್ತದೆ ಮಕ್ಕಳ. ಅಣುಸೂತ್ರನೂ ಕಲಿಬೇಕಾಗುತ್ತೆ, ಅದು ಯಾವ ರೀತಿ ತಯಾರಿಸ್ತಾರೆ ಮತ್ತು ಉಪಯೋಗ. ಸೊ ಚೆಲುವೆ ಪುಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂಗಿಗೆ ನಿಮಗೆ ತಯಾರಿಕೆಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ಕಲ್ತ್ಕೊಂಡಿರಿ. ಇವುಗಳ ರಾಸಾಯನಿಕ ಹೆಸರು ಸಹ ಇಂಪಾರ್ಟೆಂಟ್. ಅಡಿಗೆ ಸೋಡಾ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಇದು ಗೊತ್ತಿರಬೇಕು ಮಕ್ಕಳ. ಸೊ ಇದು ನಿಮಗೆ ಗೊತ್ತಿರಬೇಕು ಮಕ್ಕಳ. ನೆಕ್ಸ್ಟ್ ವಾಷಿಂಗ್ ಸೋಡಾ ಅಂತ ಹೇಳಿದರೆ ಸೋಡಿಯಂ ಕಾರ್ಬೋನೇಟ್. ಸೊ NaCO3 10H2O. ಸೊ ಇದು ಗೊತ್ತಿರಲಿ. ನೆಕ್ಸ್ಟ್ ಚೆಲುವೆ ಪುಡಿದು ಗೊತ್ತಿರಲಿ. ಸೊ ಯಾವ ರೀತಿ ತಯಾರಿಸ್ತಾರೆ ಮತ್ತು ಅದರ ಉಪಯೋಗಗಳನ್ನು ಎಲ್ಲೆಲ್ಲಿ ಅದನ್ನು ಬಳಸ್ತಾರೆ ಮಕ್ಕಳ, ಅದಷ್ಟನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಹಾಗಾಗಿ ಇದನ್ನು ಕೇಳುವ ಸಾಧ್ಯತೆಗಳು ನಿಮಗೆ ಎಕ್ಸಾಮಲ್ಲಿರುತ್ತೆ, ಇದಿಷ್ಟನ್ನು ನೋಡ್ಕೊಳ್ಳಿ. ಸೊ ಅದಷ್ಟು ಆದರೆ ನಿಮಗೆ ನೆಕ್ಸ್ಟ್ ಲೋಹಗಳು ಅಲೋಹಗಳು ಈ ಪಾಠಕ್ಕೆ ಬಂದರೆ ಲೋಹ ಮತ್ತು ಅಲೋಹಗಳ ಭೌತ ಗುಣಲಕ್ಷಣಗಳನ್ನು ಕಲ್ತ್ಕೊಂಡಿರಿ ಮಕ್ಕಳ. ಇವು ಒಳಪಾಗಿ ಕುಟ್ಯತೆ ಗುಣ ಹೊಂದಿದೆ, ತನ್ಯತೆ ಗುಣ ಹೊಂದಿದೆ, ಇದು ಹೊಂದಿರೋದಿಲ್ಲ, ಇದು ಉತ್ತಮ ವಾಹಕ, ಇದು ಉತ್ತಮ ಅವಾಹಕ ಆಗಿರ್ತದೆ, ಅದನ್ನು ನೋಡ್ಕೊಳ್ಳಿ. ಲೋಹದ ಮೇಲೆ ಅಭಯವರ್ತನೆಯ ಚಿತ್ರವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಉಭಯವರ್ತಿ ಆಕ್ಸೈಡ್ಸ್ಗಳು ಎಂದರೇನು ಕೇಳ್ತಾರೆ ಮಕ್ಕಳ ಈ ಪ್ರಶ್ನೆಯನ್ನು. ಹಾಗಾಗಿ ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ಗಳಂತಹ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನೇ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡ್ತವೆ. ಇಂಥವನ್ನೇ ಉಭಯವರ್ತಿ ಆಕ್ಸೈಡ್. ಸೊ ಇದು ಎಕ್ಸಾಂಪಲ್ಸ್ ನೋಡ್ಕೊಂಡಿರಿ. ನೆಕ್ಸ್ಟ್ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳನ್ನು ಸೀಮೆಎಣ್ಣೆಯಲ್ಲಿ ಏಕೆ ಇಟ್ಟಿರ್ತಾರೆ, ಏಕೆಂದರೆ ಅವು ಗಾಳಿಗೆ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹತ್ತಿಸ್ಕೊಳ್ತವೆ, ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಮೆಗ್ನೀಷಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಮೆಗ್ನೀಷಿಯಂ ಕಣಗಳು ನೀರಿನ ಮೇಲೆ ತೇಲಲು
ಪ್ರಾರಂಭಿಸುತ್ತವೆ ಏಕೆ ಅಂತೇಳಿ ಕೇಳಿದ್ದಾರೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗ್ತದೆ. ಮೆಗ್ನೀಷಿಯಂ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಳ್ಳುತ್ತವೆ. ಆದ್ದರಿಂದ ಮೆಗ್ನೀಷಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸ್ತದೆ. ನೆಕ್ಸ್ಟ್ ಚಿತ್ರವನ್ನು ನೋಡ್ಕೊಳ್ಳಿ. ಕಾಯಿಸುವಿಕೆ ಎಂದರೇನು? ಉದಾಹರಣೆ ಕೊಡಿ. ಕಾಯಿಸುವಿಕೆ ಅಂದರೆ ಕಾರ್ಬೋನೇಟ್ ಅದಿರುಗಳನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವ ಮೂಲಕ ಆಕ್ಸೈಡ್ ಆಗಿ ಪರಿವರ್ತಿಸುವುದನ್ನು ಕಾಯಿಸುವಿಕೆ ಅಂತೇಳಿದ್ರೆ, ಸತುವಿನ ಕಾರ್ಬೋನೇಟನ್ನು ಕಾಯಿಸುವಿಕೆಗೆ ಒಳಪಡಿಸಿದಾಗ ಸತುವಿನ ಆಕ್ಸೈಡ್ ಉಂಟಾಗ್ತದೆ. ಕೇಳ್ತಾರೆ ಮಕ್ಕಳ. ನೆಕ್ಸ್ಟು ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳ ಕಲ್ತ್ಕೊಳ್ಳಿ. ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯು ಬಿಂದುವನ್ನು ಹೊಂದಿರ್ತವೆ. ಯಾಕೆ ಅಂತ ಹೇಳಿದ್ರೆ ಆ ಅಣುಗಳ ನಡುವೆ ಪ್ರಬಲ ಅಯಾನಿಕ ಬಂಧ ಇರ್ತದೆ, ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಉರಿಯುವಿಕೆ ಎಂದರೇನು? ಉದಾಹರಣೆ ಕೊಡಿ. ಸೊ ಅದು ಈಗ ಸತುವಿನ ಸಲ್ಫೈಡನ್ನು ಉರಿಯುವಿಕೆಗೆ ಒಳಪಡಿಸಿದಾಗ ಸತುವಿನ ಆಕ್ಸೈಡ್ ಆಗ್ತದೆ. ಸೊ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಗಾಳಿಯ ಮೂಲಕ ಹೆಚ್ಚಿನ ಉಷ್ಣತೆಯಲ್ಲಿ ವಸ್ತುವನ್ನು ಕಾಯಿಸಲಾಗ್ತದೆ. ನೆಕ್ಸ್ಟ್ ಥರ್ಮೈಟ್ ಕ್ರಿಯೆ ಎಂದರೇನು? ಅದರ ಉಪಯೋಗಗಳು. ರೈಲ್ವೆ ಹಳಿಗಳಲ್ಲಿ ಜೋಡಣೆಯಲ್ಲಿ, ಮುರಿದ ಯಂತ್ರಗಳ ಭಾಗಗಳ ಜೋಡಣೆಯಲ್ಲಿ ಇದನ್ನು ಬಳಸಲಾಗ್ತದೆ. ಸೊ ಥರ್ಮೈಟ್ ಕ್ರಿಯೆ ಎಂದರೇನು? ಮತ್ತು ಇಲ್ಲಿ ತಾಮ್ರದ ವಿದ್ಯುತ್ ವಿಭಜನೆಯ ಚಿತ್ರವನ್ನು ನೋಡ್ಕೊಳ್ಳಿ. ಸಂರಕ್ಷಣಾ ಎಂದರೇನು? ಅದನ್ನು ಯಾವ ರೀತಿ ತಡೆಗಟ್ತೀವಿ? ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಈ ಪಾಠದಲ್ಲಿ ಬಂದರೆ ಗ್ಯಾಲ್ವನೈಸೇಷನ್ ಎಂದರೇನು? ಮಿಶ್ರ ಲೋಹಗಳಂದರೆ ಎರಡಕ್ಕಿಂತ ಹೆಚ್ಚು ಲೋಹ ಅಲೋಹಗಳ ಮಿಶ್ರಣಕ್ಕೆ ನಾವು ಮಿಶ್ರಲೋಹ ಅಂತೀವಿ. ಮತ್ತು ಕೆಳಕಂಡ ಮಿಶ್ರ ಲೋಹಗಳ ಘಟಕಗಳನ್ನು ಕಲ್ತ್ಕೊಳ್ಳಿ ಮಕ್ಕಳ. ಕೇಳ್ತಾರೆ. ಕಲೆರಹಿತ ಉಕ್ಕು, ಹಿತ್ತಾಳೆ, ಕಂಚು, ಬೆಸುಗೆ ಲೋಹ. ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವುದನ್ನು ತೋರಿಸಿ ಅಂತ ಕೇಳಿದಾಗ ಡಾಟ್ ಡಯಾಗ್ರಾಮ್ ಚುಕ್ಕಿ ವಿನ್ಯಾಸವನ್ನು ಕೇಳಿದಾಗ ಇದನ್ನು ಬರೀಲೇಬೇಕಾಗುತ್ತೆ. ಹಾಗಾಗಿ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈ ಪಾಠಕ್ಕೆ ಬಂದರೆ ನೀವು ರಚನೆಗಳನ್ನು, ಅಣುಸೂತ್ರಗಳನ್ನು ಚೆನ್ನಾಗಿ ಕಲಿಬೇಕು. ಅದರ ಜೊತೆಗೆ ಕೇಳುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಏನಪ್ಪ ಅಂದರೆ ಕಾರ್ಬನ್ ಪರಮಾಣು C4+ ಮತ್ತು C4- ಅಯಾನುಗಳನ್ನು ಉಂಟು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 4 ಎಲೆಕ್ಟ್ರಾನ್ ಪಡೆದುಕೊಂಡು C4- ಆಗಲು ಸಾಧ್ಯವಿಲ್ಲ. ಏಕೆಂದರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಪ್ರೋಟಾನನ್ನು ಹಿಡಿದುಕೊಳ್ಳೋದು ಕಷ್ಟ. ಅದೇ ರೀತಿ ಆನ್ಸರನ್ನು ಬರೀರಿ. ನೆಕ್ಸ್ಟ್ ಕೆಟನೈಸೇಷನ್ ಎಂದರೇನು? ಹೈಡ್ರೋಕಾರ್ಬನ್ಸ್ಗಳು ಎಂದರೇನು? ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ ರಚನಾ ಸಮಾಂಗಿಗಳನ್ನು ಹೆಚ್ಚಾಗಿ ಕೇಳ್ತಾರೆ. ಒಂದೇ ಅಣು ಸೂತ್ರ ಆದರೆ ಬೇರೆ ಬೇರೆ ರಚನಾ ವಿನ್ಯಾಸ ಇರುವ ಕಾರ್ಬನ್ಗಳು. ನೆಕ್ಸ್ಟ್ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಕಲ್ತ್ಕೊಳ್ಳಿ. ಈಥೇನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಮೀಥೇನ್, ಇವೆಲ್ಲವುಗಳ ಚುಕ್ಕಿ ವಿನ್ಯಾಸ ಕಲ್ತ್ಕೊಳ್ಳಿ. ಹೈಡ್ರೋಕಾರ್ಬನ್ಸ್ ಎಂದರೇನು? ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳ ನಡುವಿನ ವ್ಯತ್ಯಾಸ. ಇದು ಏಕಬಂಧ, ಇದು ದ್ವಿಬಂಧ, ತ್ರಿಬಂಧ. ಇದು ಸಾಮಾನ್ಯ ಅಣು ಸೂತ್ರ CnH2n+2. ಇದರದ್ದು ಬರೀರಿ. ಕಡಿಮೆ ಕ್ರಿಯಾಶಾಲಿ, ಹೆಚ್ಚು ಕ್ರಿಯಾಶಾಲಿ. ಸ್ವಚ್ಛ ಜ್ವಾಲೆಯಿಂದ ಉರಿದರೆ ಇದು ಹಳದಿ ಜ್ವಾಲೆಯ ಅಥವಾ ಕಪ್ಪು ಜ್ವಾಲೆಯಿಂದ. ಇದು ಆದೇಶನ ಕ್ರಿಯೆಗೆ, ಇದು ಸಂಕಲನ ಮತ್ತು ಆದೇಶನ ಕ್ರಿಯೆಗೆ ಉದಾಹರಣೆಗಳು. ಇದಿಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ರಿಯಾ ಗುಂಪು ಎಂದರೇನು? ಉದಾಹರಣೆಯನ್ನು ಕೊಡಿ. ನೆಕ್ಸ್ಟ್ ಅನುರೂಪ ಶ್ರೇಣಿಗಳನ್ನ ಕೇಳ್ತಾ ಇರ್ತಾರೆ. ಒಂದೇ ವಿಧದ ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯ ನಡುವಿನ ಅಂತರ CH2 ಮತ್ತು ಪರಮಾಣು ರಾಶಿ ವ್ಯತ್ಯಾಸ 14U ಇರುವ ಕಾರ್ಬನ್ ಸಂಯುಕ್ತಗಳ ಶ್ರೇಣಿಗೆ ಅದು ರೂಪಶ್ರೇಣಿ ಅಂತೇಳಿ ಕರೆಯಲಾಗ್ತದೆ. ಸಂಕಲನ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಎಸ್ಟರಿಫಿಕೇಷನ್, ಎಥನೋಯಿಕ್ ಆಮ್ಲ ಸಾರರೀಕೃತ ಹೈಡ್ರೋಕ್ಲೋರಿಕ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಶುದ್ಧ ಎಥನಾಲ್ನೊಂದಿಗೆ ವರ್ತಿಸಿ ಮಧುರ ಪರಿಮಳ ಸುವಾಸನೆ ಹೊಂದಿರುವ ಎಸ್ಟರನ್ನು ಉಂಟು ಮಾಡೋದಕ್ಕೆ ಎಸ್ಟರಿಫಿಕೇಷನ್ ಅಂತೀವಿ. ಸೊ ಅದನ್ನು ನೋಡ್ಕೊಳ್ಳಿ. ಸಾಬೂನೀಕರಣ ಎಂದರೇನು? ಸಾಬೂನೀಕರಣ ಕ್ರಿಯೆಯು ಸರಿದೂಗಿಸಿ ರಾಸಾಯನಿಕ ಸಮೀಕರಣ ಕೇಳಿದ್ದಾರೆ. ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಆಲ್ರೆಡಿ ಹೇಳ್ದಂಗೆ ಈ ಪಾಠದಲ್ಲಿ ರಚನಾ ಸೂತ್ರ ಮತ್ತು ಅಣು ಸೂತ್ರಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಸಾಬೂನುಗಳು ಬಟ್ಟೆಯನ್ನು ಹೇಗೆ ಸ್ವಚ್ಛಗೊಳಿಸ್ತವೆ, ಇದನ್ನು ತುಂಬ ಬಾರಿ ಮಕ್ಕಳ ಕೇಳಿದರೆ ಮೋಸ್ಟ್ ರಿಪೀಟೆಡ್ ಆಗಿ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸಾಬೂನಿನ ಬಟ್ಟೆಗಳನ್ನು ಹೇಗೆ ಸ್ವಚ್ಛಗೊಳಿಸ್ತದೆ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಫ್ರೆನ್ಸಸ್ ಬಿಟ್ವೀನ್ ಇದು ಡಿಟರ್ಜೆಂಟ್ಸ್ ಆ್ಯಂಡ್ ಸೋಪ್ಸ್. ಇದಿಷ್ಟನ್ನು ನೀವು ನನಗೇನು ಕೆಮಿಸ್ಟ್ರಿ ಪಾರ್ಟಲ್ಲಿ ಇದಿಷ್ಟು ಕೊಟ್ಟಿದ್ದೀನಲ್ಲ, ಇದಿಷ್ಟನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಇದರೊಳಗಡೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ತದೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.